ಸುಮಾರು 2,000 ಕೋಟಿ ಕಲೆಕ್ಷನ್ ಮಾಡಿದ್ದಾನೆ ಜನಗಳಿಂದ ಇಲ್ಲಿಗಲ್ ಆಗಿ. 111 ಕಿಲೋಮೀಟ್ರ್ ರಸ್ತೆಗೆ ಬರೀ 5 ಕಿಲೋಮೀಟ್ರ್ ರಸ್ತೆ ಮಾಡಿದ್ದಾನೆ. ಅವ್ನು ಟೋಲ್ ಕಲೆಕ್ಷನ್ ಮಾಡಾಗೇ ಇಲ್ಲ. ಇದಕ್ಕೆಲ್ಲ ಪರ್ಮಿಷನ್ ಕೊಟ್ಟರೆ. ಅದರಿಂದ ಮೊನ್ನೆ ದಿನ ಕೊಟ್ಟಂಥ ತೀರ್ಪೇನಿದೆ ಕಳೆದ ತಿಂಗಳು, ಈ ಕ್ಷಣದವರೆಗೆ ಈ ಸರ್ಕಾರ ಏನು ಕ್ರಮ ತಗೊಂಡ್ರಿ, ಕೋರ್ಟು ನ್ಯಾಯಾಲಯದ ತೀರ್ಪುಗಳು ಅಂತ ಹೇಳಿ ಯಾವ್ಯಾವ ರೀತಿ ಬಡ ಜನರ ಮೇಲೆ ನೀವು ಅವ್ರ ಜೀವನ ಹಾಳು ಮಾಡಿದ್ದೀರಿ ಕೋರ್ಟ್ ಹೆಸರಿನಲ್ಲಿ ನೋಡ್ತಾ ಇದ್ದೀವಿ ಸರ್ಕಾರದಲ್ಲಿ. ಇದನ್ನ ಯಾತಕ್ಕೆ ಬಿಟ್ಟಿದ್ದೀರಿ? ನಾನು ಈ ಹಿನ್ನೆಲೆಯಲ್ಲಿ ಕೋರ್ಟಿನ ತೀರ್ಪಿನ ಹಿನ್ನೆಲೆಯಲ್ಲಿ ನಾಡಿನ ಜನತೆಗೆ, ಆ ರಸ್ತೆಯಲ್ಲಿ ಓಡಾಡೋರಿಗೆ ಕೋರ್ಟ್ ಈ ರೀತಿ ತೀರ್ಪು ಕೊಟ್ಟಿದೆ, ಸರ್ಕಾರವೂ ಅವ್ರ ಜೊತೆ ಶಾಮೀಲಾಗಿದ್ದಾರೆ, ಆ ಮಾಲೀಕನ ಜೊತೆ, ನೈಸ್ ಮಾಲೀಕನ ಜೊತೆ. ಇವತ್ತು ಇಲ್ಲೀಗಲ್ ಆಗಿ ಅಲ್ಲಿ ನಡೀತಾ ಇರತಕ್ಕಂಥದ್ದಕ್ಕೆ ಸರ್ಕಾರ ಕಣ್ಣು ಮುಚ್ಕೊಂಡೇನಿದೆ. ಅಂತಿಮವಾಗಿ ಇವತ್ತು ಆ ಒಂದು ಸರ್ಕಾರದ ಮೌನ ವಹಿಸಿ ಕೋಟ್ಯಾಂತರ ರೂಪಾಯಿ ಹಣ ಇವತ್ತು ಜನರಿಂದ ಕಿಸೆಯಿಂದ ಕಿತ್ಕೋತಾ ಇರ್ತಕ್ಕಂಥದ್ದೇನಿದೆ, ಅದನ್ನು ನಿಲ್ಲಿಸಲಿಕ್ಕೆ ಟೋಲ್ನಲ್ಲಿ ದುಡ್ಡು ಕೊಡಬೇಡಿ ಅಂತಕ್ಕಂಥದ್ದು ನಾನು ಹೇಳಿದ್ದೇನೆ ನ್ಯಾಯದ ತೀರ್ಪಿನ ಮೇಲೆ. ಇದನ್ನು ಯಾರೋ ಅನ್ಯತಾ ಭಾವಿಸಬೇಕಾಗಿಲ್ಲ. ಇವತ್ತು ನಾವಿರ್ತಕ್ಕಂಥದ್ದು ಅನ್ಯಾಯ ಆದಾಗ ನಾವು ಅದನ್ನು ಜನತೆ ಮುಂದೆ ತರಬೇಕಾದಂಥದ್ದು ನನ್ನ ಕರ್ತವ್ಯ. ಆ ಕರ್ತವ್ಯ ಮಾಡ್ತಾ ಇದ್ದೇನೆ. ನಾಡಿನ ಜನತೆಗೂ ನಾನು ಮನವಿ ಮಾಡ್ತೇನೆ, ಈ ವಿಷಯದಲ್ಲಿ ನಾನು ಹುಡುಗಾಟಿಕೆ ಮಾಡಿಲ್ಲ, ಇಲ್ಲ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಕು ಅಂತ ಮಾಡಿಲ್ಲ. ಸಾರ್ವಜನಿಕರಿಗೆ ಏನು ತೊಂದರೆ ಕೊಡ್ತಾ ಇದ್ದಾರೆ, ಅವರಿಂದ ಹಣ ಏನು ಕಿತ್ಕೊತಾ ಇದ್ದಾರೆ ಇಲ್ಲಿಗಲಾಗಿ, ಅದಕ್ಕೆ ಯಾರು ಬೆಂಬಲ ಕೊಡಬೇಡಿ ಅಂತಕ್ಕಂಥದ್ದನ್ನು ನಾಡಿನ ಜನತೆಗೆ ಹೇಳ್ತಾ ಇದ್ದಾರೆ.